ನಮಸ್ಕಾರ. ಚಳಿಗಾಲ ಬಂತು ಅಂದರೆ ನಮ್ಮ ಡಾಕ್ಟ್ರ್ ಕ್ಲಿನಿಕ್ಗಳೆಲ್ಲ ತುಂಬ ರಶ್ ಇರುತ್ತೆ. ಯಾಕೆ ಗೊತ್ತಾ? ತುಂಬ ಜನ ಜ್ವರ, ಕೆಮ್ಮು, ನೆಗಡಿ, ಆಸ್ತಮಾ, ಚರ್ಮದ ಕಾಯಿಲೆಗಳು, ಜಾಯಿಂಟ್ಸ್ ಪೇಯ್ನು ಇದರಿಂದ ತುಂಬ ಜನ ಡಾಕ್ಟ್ರನ್ನ ಭೇಟಿ ಮಾಡಕ್ಕೆ ಬರ್ತಾರೆ. ಯಾಕಿರ್ಬೋದು? ಯಾವಾಗಾದ್ರು ಯೋಚನೆ ಮಾಡಿದ್ದೀರಾ? ಚಳಿಗಾಲದಲ್ಲೇ ಯಾಕೆ ಈ ಥರ ತೊಂದರೆಗಳು ಜಾಸ್ತಿ? ಒಂದು, ನಮ್ಮ ಟೆಂಪ್ರೇಚರ್ ತುಂಬ ಡ್ರಾಪ್ ಆಗುತ್ತೆ. ಅವಾಗೇನಾಗುತ್ತೆ, ಯಾರು ವೀಕ್ ಇರ್ತಾರೋ, ಯಾರ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರುತ್ತೋ ಅವರು ಬೇಗನೆ ಈ ಥರ ಜ್ವರ, ಕೆಮ್ಮು, ನೆಗಡಿ ಮತ್ತು ದೀರ್ಘಕಾಲೀನ ಕಾಯಿಲೆಗಳಾದ ಶ್ವಾಸಕೋಶದ ತೊಂದರೆಗಳು, ಜಾಯಿಂಟ್ಸ್ ಪೇಯ್ನು, ಚರ್ಮದ ತೊಂದರೆಗಳು ಇದರಿಂದ ಬೇಗ ಬಳಲ್ತಾರೆ. ಇದನ್ನು ಹೇಗೆ ನಾವು ಸರಿ ಮಾಡ್ಕೋಬೋದು? ಮೊದಲನೇದಾಗಿ ನಾವು ಕಾಯಿಲೆ ಬರೋದನ್ನು ತಡೆಯೋಕ್ಕೋಸ್ಕರ ನಿಯಮಿತವಾಗಿ ವ್ಯಾಯಾಮ ಮಾಡ್ತಾ ಇರಬೇಕು. ಆವಾಗ ನಮ್ಮ ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ರೆಸಿಸ್ಟೆನ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಪೌಷ್ಟಿಕಾಂಶ ಇರುವಂಥ ಆಹಾರಗಳನ್ನ ನಾವು ಯಾವಾಗಲೂ ಸೇವಿಸಬೇಕು. ಜೊತೆಗೆ ಫೈಬ್ರಸ್ ಫುಡ್ ಅಂದರೆ ನಾರಿನಂಶ ಇರೋ ಆಹಾರಗಳನ್ನು ಕೂಡ ನಾವು ಸೇವಿಸಬೇಕು. ಉದಾಹರಣೆಗೆ ತರಕಾರಿ, ಹಣ್ಣುಗಳು, ಅದರಲ್ಲೂ ನಿಮಗೆ ಸಾವಯವದಲ್ಲಿ ಬೆಳೆಯುವಂಥ ಹಣ್ಣುಗಳು, ತರಕಾರಿಗಳು ಸಿಕ್ಕಿದ್ರೆ ನಿಮ್ಮಂಥ ಅದೃಷ್ಟವಂತರು ಇನ್ಯಾರೂ ಇಲ್ಲ. ಹೀಗಾಗಿ ಇದೆಲ್ಲ ತೊಗೊತಾ ಇದ್ರೆ ಏನಾಗುತ್ತೆ, ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ಇದೆಲ್ಲ ಒಂದೇ ದಿನದಲ್ಲಿ ಬರಲ್ಲ. ಸುಮಾರು ತಿಂಗಳುಗಳು, ವರ್ಷಾನುಗಟ್ಟಲೆ ನೀವು ಪೌಷ್ಟಿಕಾಂಶ ಇರೋ ಆಹಾರವನ್ನು ಸೇವಿಸ್ತಾ, ವ್ಯಾಯಾಮ ಮಾಡ್ತಾ ನಿಯಮಿತವಾಗಿ, ಮತ್ತು ನಿಮ್ಮ ಮನಸ್ಥಿತಿಯನ್ನು ಚೆನ್ನಾಗಿಟ್ಕೊಂಡಿದ್ರೆ, ಅಂದರೆ ಯಾವುದೇ ರೀತಿ ಆತಂಕ, ಭಯ, ದುಃಖ ಇದಕ್ಕೆ ಒಳಗಾಗದೆ ಸಂತೋಷವಾಗಿ ಕೆಲಸ ಮಾಡ್ಕೊಂಡಿದ್ರೆ, ನಮಗೆ ಚಳಿಗಾಲ ಬರಲಿ, ಮಳೆಗಾಲ ಬರಲಿ ಅಥವಾ ಬೇಸಿಗೆ ಬರಲಿ, ಯಾವುದೇ ಕಾಯಿಲೆ ಹತ್ರನೂ ಸುಳಿಯಲ್ಲ. ಅಕಸ್ಮಾತ್ ಬಂತು ಅಂದ್ಕೊಳ್ಳಿ, ಇದನ್ನು ಹೇಗೆ ಹೋಗಲಾಡಿಸ್ಕೊಳ್ಳೋದು? ಒಂದೇನೆಂದರೆ, ಬೇರೆ ಬೇರೆ ರೀತಿ ವೈದ್ಯಕೀಯ ಪದ್ಧತಿಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಈ ಕಾಯಿಲೆಗಳನ್ನ ಗುಣಪಡಿಸ್ಬೋದು. ನಮ್ಮ ಹೋಮಿಯೋಪತಿನಲ್ಲಿ ಇದನ್ನು ಹೇಗೆ ನಾವು ವಾಸಿ ಮಾಡ್ಕೋಬೋದು ಅಂದರೆ, ಮೊದಲನೇದಾಗಿ ರೋಗಿ ಬಂದಾಗ ನಾವು ಅವನ್ನ ಕೇಳ್ತೀವಿ, ನಿನಗೆ ಯಾಕೆ ಈ ಥರ ಆಗ್ತಾಯಿದೆ? ಮುಖ್ಯವಾಗಿ ಅವನ ಜೀವನ ಕ್ರಮದಲ್ಲಿ ಏನಾದ್ರು ತೊಂದರೆ ಇದೆಯಾ? ಅಂದರೆ ಪೌಷ್ಟಿಕಾಂಶ ಇರುವಂಥ ಆಹಾರ ಸೇವಿಸ್ತಾ ಇಲ್ವಾ? ಅಥವಾ ಅವನಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆಯಾ? ಅಥವಾ ವ್ಯಾಯಾಮ ಸರಿಗೆ ಮಾಡ್ತಾ ಇಲ್ವಾ? ಇದೆಲ್ಲ ಮಾಹಿತಿ ಕಲೆ ಹಾಕ್ಬಿಟ್ಟು ನಾವು ಅವನ ವಿಶೇಷತೆ ಏನು, ಆ ವ್ಯಕ್ತಿತ್ವ ಎಂಥದ್ದು, ಅಂದರೆ ಅವನಿಗೆ ಚಳಿ ಜಾಸ್ತಿ ತಡಿತಾನ, ಸೆಕೆ ಜಾಸ್ತಿ ತಡಿತಾನ, ಅವನಿಗೆ ಆಹಾರದಲ್ಲಿ ಯಾವ್ದು ಇಷ್ಟ, ಕೋಪ ಜಾಸ್ತಿ ಮಾಡ್ಕೊತಾನ, ಬೇಜಾರು ಜಾಸ್ತಿ ಮಾಡ್ಕೊತಾನ, ಮತ್ತು ಕೆಲಸ ಮಾಡೋಕ್ಕೆ ಆಸಕ್ತಿ ಇದೆಯಾ ಇಲ್ವಾ, ಸೋಮಾರಿನ, ಮತ್ತು ಯಾರು ಸ್ನೇಹಿತರ ಜೊತೆ ಸೇರೋಕ್ಕೆ ಇಷ್ಟನಾ, ಅಥವಾ ಅಂತರ್ಮುಖಿನ ಅವನು, ಅಥವಾ ಎಲ್ಲರ ಜೊತೆ ಸೇರೋಕ್ಕೆ ಇಷ್ಟನಾ? ಇದೆಲ್ಲ ಅಂಶಗಳನ್ನ ನಾವು ಪರಿಗಣನೆಗೆ ತೆಗೆದುಕೊಂಡು ಅವನಿಗೆ ಔಷಧಿನ ಸೆಲೆಕ್ಟ್ ಮಾಡ್ತೀವಿ. ಹಾಗೆ ಸೆಲೆಕ್ಟ್ ಮಾಡಿದಾಗ ಅವನ ವಿಶೇಷತೆ ಏನು, ಅಂದರೆ ಅವನ ಕೆಮ್ಮು, ನೆಗಡಿ ಅಥವಾ ಚರ್ಮದ ಕಾಯಿಲೆ ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ. ಉದಾಹರಣೆಗೆ ಈ ಕಡಿತ, ಚರ್ಮದ ಕಾಯಿಲೆಲ್ಲ ಇದ್ದರೆ ಬೆಳಗ್ಗೆ ಹೊತ್ತು ಜಾಸ್ತಿ ಆಗುತ್ತಾ, ಮಧ್ಯಾಹ್ನನ, ರಾತ್ರಿನ, ಅಥವಾ ಬಿಸಿನೀರು ಹಾಕಿದ್ರೆ ಕಡಿತ ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತಾ, ಈ ಥರದ್ದೆಲ್ಲ ಮಾಹಿತಿಗಳನ್ನ ತೊಗೊತೀವಿ ಕಾಯಿಲೆಗೆ ಸಂಬಂಧಪಟ್ಟಂಗೂ. ಹಾಗೆಯೇ ಇವಾಗ ಜ್ವರ ಬಂದರೆ ಜ್ವರದಲ್ಲಿ ಅವನು ಹೇಗಿರ್ತಾನೆ, ಅವನಿಗೆ ಚಳಿ ಅನಿಸುತ್ತಾ, ಸೆಕೆ ಅನಿಸುತ್ತಾ, ಸುಸ್ತಿದೆಯಾ, ಅವನಿಗೆ ಜ್ವರ ಬಂದಾಗ ಜ್ಯೂಸ್ ಕುಡಿಬೇಕು ಅನಿಸುತ್ತಾ, ನಿಂಬೆಹಣ್ಣು ಶರ್ಬತ್ ಕುಡಿಬೇಕು ಅನಿಸುತ್ತಾ, ಅಥವಾ ಊಟ ಬೇಕು ಅನಿಸುತ್ತೋ, ಅಥವಾ ಜಾಸ್ತಿ ಊಟ ಮಾಡ್ತಾನ, ಊಟ ಬೇಡವೇ ಬೇಡ ಅಂತ ಅನಿಸುತ್ತಾ, ಹಾಗೆಯೇ ಮೋಷನ್ಗೆ ಹೋಗಿದ್ದಾನ ನಿಯಮಿತವಾಗಿ, ಅಥವಾ ಅವನಿಗೆ ಮಲಬದ್ಧತೆಯ ತೊಂದರೆ ಇದೆಯಾ, ಬಾಯಾರಿಕೆ ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಮತ್ತು ನಿದ್ದೆ ಹೆಚ್ಚಾಗಿ ಬರ್ತಾ ಇಲ್ವಾ, ಜೊತೆಗೆ ತಲೆನೋವು ಇದೆಯಾ, ಮೈಕೈ ನೋವು ಇದೆಯಾ, ಸೊಂಟ ನೋವು ಇದೆಯಾ, ಈ ಥರ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ಅವನಿಗೆ ಒಗ್ಗುವಂಥ, ಅವನಿಗೆ ಅಂದರೆ ಜ್ವರಕ್ಕೆ ಹೋಮಿಯೋಪತಿನಲ್ಲಿ ಸುಮಾರು ಒಂದು 200 ಔಷಧಿ ಇದೆ. ಈ ವ್ಯಕ್ತಿಗೆ ಏನು ಕೊಟ್ಟರೆ ಜ್ವರ ವಾಸಿ ಆಗುತ್ತೆ, ಇವನ ವಿಶೇಷತೆ ಏನು ಅಂತ ನಾವು ಪಟ್ಟಿ ಮಾಡ್ತೀವಿ. ಇದು ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ದರು, ಚಿಕ್ಕ ಹುಡುಗ, ಅವನಿಗೆ ಜ್ವರ 5 ದಿವಸ ಆದರೂ ಕಡಿಮೆ ಆಗ್ತಿಲ್ಲ. ಯಾಕೆ ಜ್ವರ ಬಂತು ಅಂತ ಕಾರಣ ಕೆದಕ್ತಾ ಹೋದರೆ, ಅವನಿಗೆ ಅವರ ಶಾಲೆಯಲ್ಲಿ ಅವ್ರ ಟೀಚರು ತುಂಬ ಬೈದಿದ್ರಂತೆ ಯಾವುದೋ ವಿಷಯಕ್ಕೆ. ಇವನು ತುಂಬ ಸೂಕ್ಷ್ಮ ಮನಸ್ಸಿನವನು, ಮಾರನೇ ದಿವಸದಿಂದಲೇ ಜ್ವರ ಶುರು ಆಗಿದೆ. ಆ ಅಂಶವನ್ನು ಗಣನೆಗೆ ತೆಗೆದುಕೊಂಡು ನಾವು ಅವನಿಗೆ ಇಗ್ನಿಷಿ ಅನ್ನೋ ಔಷಧಿನ ಕೊಟ್ಟು 1 ಗಂಟೆಯಲ್ಲೇ ಜ್ವರ ಕಡಿಮೆ ಆಯಿತು. ಮುಖ್ಯವಾಗಿ ಏನಂದರೆ, ಆ ವ್ಯಕ್ತಿಗೆ ಹೊಂದುವಂಥ
ಔಷಧವನ್ನು ನಾವು ಹೋಮಿಯೋಪತಿ ಕೊಡ್ತೀವಿ. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದೇ ಥರದ ಔಷಧಿ ಕೊಡಲ್ಲ. ಇದು ಹೋಮಿಯೋಪತಿ ವಿಶೇಷತೆ. ಹಾಗೆಯೇ ಜಾಯಿಂಟ್ ಪೇಯ್ನ್ ಬಂದರೂ ಅಷ್ಟೇ ಹೋಮಿಯೋಪತಿನಲ್ಲಿ ಬೇರೆ ವಿಧವಾಗಿ ನೋಡ್ತೀವಿ. ಅಂದರೆ ಕೂತ್ಕೊಂಡ್ರೆ ಕಡಿಮೆ ಇರುತ್ತಾ ನೋವು, ಓಡಾಡಿದ್ರೆ ಜಾಸ್ತಿ ಆಗುತ್ತಾ, ಹಾಗೆಯೇ ಬೆಳಗ್ಗೆ ಜಾಸ್ತಿ ಆಗುತ್ತಾ, ಮಧ್ಯಾಹ್ನ ಜಾಸ್ತಿ ಆಗುತ್ತಾ, ರಾತ್ರಿ ಜಾಸ್ತಿ ಆಗುತ್ತಾ, ಯಾವ್ದಾದ್ರು ಊಟ ತೊಗೊಂಡ್ರೆ ಜಾಸ್ತಿ ಆಗುತ್ತಾ. ಕೆಲವ್ರು ಹೇಳ್ತಾರೆ ನೀವು ಆಲೂಗೆಡ್ಡೆ ತಿಂದರೆ ಜಾಸ್ತಿ ಆಗುತ್ತೆ, ಕಾಳುಗಳು ತಿಂದರೆ ಜಾಸ್ತಿ ಆಗುತ್ತೆ ಅಂತ. ಅದು ಗೌಟ್ ಅನ್ನೋ ಕಾಯಿಲೆಯಲ್ಲಿ ಮಾತ್ರ ನೀವು ಪ್ರೋಟೀನ್ ಅಂಶ ತೊಗೊಂಡ್ರೆ ಬೆರಳಲ್ಲಿ ಊತ ಬರುತ್ತೆ. ಮಿಕ್ಕಿದ ಯಾವುದೇ ಜಾಯಿಂಟ್ ತೊಂದರೆನಲ್ಲಿ ಈ ಥರ ಎಲ್ಲರಿಗೂ ಜಾಸ್ತಿ ಆಗಲ್ಲ, ಕೆಲವ್ರಿಗೆ ಜಾಸ್ತಿ ಆಗ್ಬೋದು. ಹಾಗಾಗಿ ಇದು ಜನರಲ್ಲಾಗಿ ನೋಡಲ್ಲ ಹೋಮಿಯೋಪತಿನಲ್ಲಿ. ಆ ವ್ಯಕ್ತಿಗೆ ಏನು ತಿಂದರೆ ಜಾಸ್ತಿ ಆಗ್ತಾ ಇದೆ, ಇದನ್ನೆಲ್ಲ ಅಂಶಗಳನ್ನ ಪರಿಗಣನೆ ತಗೊಂಡ್ಕೊಂಡು, ಜೊತೆಗೆ ಅವನ ಮನಸ್ಥಿತಿ ಹೇಗಿದೆ, ಬೇಗ ಕೋಪ ಮಾಡ್ಕೊತಾನ, ಸಿಟ್ಟು ಮಾಡ್ಕೊತಾನ, ಬೇಜಾರು ಮಾಡ್ಕೊತಾನ, ಇದೆಲ್ಲ ಗಣನೆಗೆ ತೆಗೆದುಕೊಂಡು ಅವನಿಗೆ ಔಷಧಿಯನ್ನು ಕೊಡಲಾಗತ್ತೆ. ಆಗ ಅವನ ಕಾಯಿಲೆ ಸಂಪೂರ್ಣವಾಗಿ ವಾಸಿಯಾಗತ್ತೆ. ಹೀಗೆ ಹೋಮಿಯೋಪತಿನಲ್ಲಿ ವ್ಯಕ್ತಿಗೆ ಔಷಧ, ಕಾಯಿಲೆಗಲ್ಲ. ಹಾಗಾಗಿ ಆ ವ್ಯಕ್ತಿಯ ವಿಶೇಷತೆಗಳನ್ನು ಗಮನಿಸಿ ನಾವು ಜ್ವರ, ಕೆಮ್ಮು ಇರಲಿ, ಶ್ವಾಸಕೋಶದ ತೊಂದರೆ ಇರಲಿ, ಚರ್ಮದ ಕಾಯಿಲೆ ಇರಲಿ, ಅಥವಾ ಜಾಯಿಂಟ್ ಪೇಯ್ನ್ ಅಂದರೆ ಸಂಧಿವಾತ ಇರುತ್ತಲ್ಲ ಇದಿರಲಿ, ಯಾವುದೇ ಕಾಯಿಲೆಗೆ ಅವನ ವಿಶೇಷತೆ ಏನು, ಅವನ ಜೀವನ ಕ್ರಮ ಏನು, ಇದೆಲ್ಲ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅವನಿಗೆ ಔಷಧಿ ಕೊಡ್ತೀವಿ. ಆಗ ಈ ಸೀಸನಲ್ಲಂತೂ ಕಡಿಮೆ ಆಗುತ್ತೆ. ಮುಂದಿನ ಸತಿ ಚಳಿಗಾಲ ಬಂದ್ರೂ ಅವನಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.